ಚಾನಲ್. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂಜೆಗೆಲ್ಲ ರೆಡಿ ಆಗಿದೆ. ಹೂವನ್ನು ಹಾಕಬೇಕು ಅಷ್ಟೇ. ಹೂವು ಹಾಕ್ಬಿಟ್ಟು ಸ್ವಲ್ಪ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೆ ಮುಗೀತು. ನೈವೇದ್ಯ ಅಂತ ಬಂತು ಅಂತ ಅಂದಾಗ ನಾನು ಜಾಸ್ತಿ ನೈವೇದ್ಯನ ಮಾಡೋಕ್ಕೋಗಲ್ಲ, ಮನೇಲಿ ಪ್ರಿಪೇರ್ ಮಾಡೋಕ್ಕೋಗಲ್ಲ. ಈ ಫಲಹಾರ ಅಥವಾ ಕಲ್ ಸಕ್ಕರೆ ಖರ್ಜೂರ ಅಥವಾ ಹಾಲು ಆ ಥರ ಇಟ್ಟು ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಏನಾದರೂ ವಿಶೇಷವಾದ ದಿನ ಇರುತ್ತೆ ನೋಡಿ, ಆವಾಗ ನಾನು ಮನೇಲೇ ಪ್ರಿಪೇರ್ ಮಾಡಿಕೊಂಡು ನೈವೇದ್ಯ ಇಟ್ಟು ಪೂಜೆ ಮಾಡ್ತೀನಿ. ಯಾಕಂತಂದರೆ ನಾನಿರೋದು ಒಬ್ಬಳೇ ಅಲ್ವಾ. ಈಗ ಬೆಳಿಗ್ಗೆ ಏನಾದರೂ ನೈವೇದ್ಯ ಮಾಡ್ತು ಅಂದರೆ ಇನ್ನು ಸಂಜೆವರೆಗೂ ಕೂಡ ಹಾಗೆ ಇರುತ್ತೆ. ಇನ್ನು ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಬೇಗ ಹೋದಾಗ ಬಂದು ಸಂಜೆವರೆಗೂ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಾಗಲ್ಲ ಅಲ್ಲ. ಹಾಗಾಗಿ ನಾನು ಮಾಡೋಕ್ಕೋಗಲ್ಲ. ಏನಾದರೂ ವಿಶೇಷವಾದ ದಿನ ಇರುತ್ತೆ ನೋಡಿ, ಅವತ್ತಂತೂ ನನ್ನ ಮನೇಲೇ ಪ್ರಿಪೇರ್ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇನ್ನು ಇವತ್ತು ಹಣ್ಣೇ ಇಟ್ಟು ಪೂಜೆ ಮಾಡ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅವರು ಕೂಡ ನಿನ್ನೆ ಬರಬೇಕಾದ್ರೆ ಸ್ವಲ್ಪ ಫ್ರೆಶ್ ಆಗಿ ಹಣ್ಣಿತ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಂಬಂದಿದ್ರು. ಸೊ ಇದನ್ನೇ ಇಟ್ಟು ಪೂಜೆ ಮಾಡ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಇವತ್ತಿನ ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ತಿಂಡಿನೂ ಕೂಡ ಆಗಿಲ್ಲ. ಅವ್ರು ಬೇಗ ಹೋದ್ರೆ ಅವ್ರೇನು ಗೊತ್ತಾ, ಅವ್ರೇನಾದರೂ ಲೇಟಾಗಿ ಹೋಯ್ತು ಅಂತಂದರೆ ಅವರಿಗೂ ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು ಅಂತ ಅಂದಾಗ ಎಲ್ಲ ಕೆಲಸನೂ ಬೇಗ ಆಗುತ್ತೆ. ಸೊ ನಾನೊಬ್ಬಳೇ ಅಲ್ವಾ, ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಡಿಲೇ ಮಾಡಿಬಿಟ್ಟೆ ಅಷ್ಟೇ. ಇವಾಗ ಪೂಜೆ ಆದ ತಕ್ಷಣ ಬೇಗ ಏನಾಗುತ್ತೆ ನೋಡಿ ಅದನ್ನು ಮಾಡ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹೊಟ್ಟೆನೂ ಕೂಡ ಹಶ್ವಾಗ್ತಿದೆ. ರಾಗಿ ಸೇವಿಗೆ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಪೂಜೆ ಎಲ್ಲ ಮಾಡಾದ್ಮೇಲೆ ಮಾಡ್ಕೊಂಬಿಡ್ಬೇಕು. ಸೊ ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಬಿಡ್ಬೇಕು. ನನಗಂತೂ ಈ ಥರ ಮನೆ ಬಾಗಿಲು ಮುಂದೆ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಮುಡಿಸಿ ಈ ಥರ ಅಲಂಕಾರ ಮಾಡೋದಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಹೊಸ್ತಿಲಿಗೆ ಈ ಥರ ಅರಿಶಿನ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕೋದಂತೂ ಇನ್ನೂ ಖುಷಿನೇ ನನಗೆ. ನಾನು ಇದನ್ನೆಲ್ಲ ಇಷ್ಟಪಟ್ಟೇ ಮಾಡ್ತೀನಿ. ಪೂಜೆ ಮಾಡೋದಾಗಲಿ ಅಥವಾ ಈ ಥರ ಹೊಸ್ತಿಗೆಲ್ಲ ಅಲಂಕಾರ ಮಾಡಿ ರಂಗೋಲಿ ಹಾಕೋದಾಗಲಿ ಇದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಫಸ್ಟು ಮದುವೆಗಿಂತ ಮುಂಚೆ ಎಲ್ಲ ಅಮ್ಮನೇ ಮಾಡಿಬಿಡ್ತಾಯಿದ್ರು. ನನಗಾದ್ರೂ ಅವಕಾಶನೇ ಕೊಡ್ತಿರ್ಲಿಲ್ಲ, ಅವರೇ ಮಾಡ್ಕೊಂಡ್ಬಿಡ್ತಾಯಿದ್ರು. ಮತ್ತು ಅವಾಗೆಲ್ಲ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಅಲ್ವಾ, ಹಾಗಾಗಿ ನಾನು ಅದ್ರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ. ಆದರೆ ಮದುವೆ ಆದಮೇಲೆ ಇದೊಂಥರ ನನಗೆ ಹಾಬೀಸೇ ಆಗಿಬಿಟ್ಟಿದೆ. ಮತ್ತು ಎಷ್ಟು ಇಷ್ಟಪಟ್ಟು ಮಾಡ್ತೀನಿ ಅಂದರೆ ನಾನು ಆ ಕೆಲಸಗಳನ್ನೆಲ್ಲ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಇನ್ನು ಪೂಜೆ ಮಾಡೋ ಟೈಮಲ್ಲಂತೂ ನನಗೆ ಈ ಥರ ಎರಡೂ ಕೈಗೆ ಅರಿಶಿನ ಹಾಕ್ಕೊಳ್ದೇ ಪೂಜೆ ಮಾಡೋಕ್ಕೆ ಮನಸ್ಸೇ ಆಗಲ್ಲ. ಏನೋ ಗೊತ್ತಿಲ್ಲ, ಚಿಕ್ಕದ್ರಿಂದ ನನಗೆ ಈ ಥರ ಅಭ್ಯಾಸ ಆಗಿಬಿಟ್ಟಿದೆ. ಖುಷಿ ಕೊಡುತ್ತೆ ನನಗಂತೂ. ಒಂಥರ ಮನೇಲಿ ಒಂಥರ ಡಿವೈನ್ ಫೀಲ್ ಆಗುತ್ತೆ. ಹಾಗಾಗಿ ನಾನು ಈ ಥರ ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಈ ಥರ ಮನೆಯೊಳಗಡೆ ದೇವ್ರ ಸಾಂಗ್ ಆಗಲಿ ಅಥವಾ ಈ ಗಂಟೆ ಶಬ್ದ ಆಗಲಿ ಇದನ್ನೆಲ್ಲ ಕೇಳಿ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟು ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ ಗೊತ್ತಾ. ನಾನು ಪೂಜೆ ಮಾಡಿಬಿಟ್ಟು ಒಂದೆರಡು ನಿಮಿಷನಾದ್ರೂ ದೇವ್ರ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಕೂತ್ಕೊಂಡು. ಆ ಟೈಮಲ್ಲಂತೂ ನನಗೆ ಎಷ್ಟು ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ ಗೊತ್ತಾ. ತುಂಬಾ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಪೂಜೆ ಎಲ್ಲ ಆಯ್ತಲ್ವ, ತಿಂಡಿನೂ ಕೂಡ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇದು ರಾಗಿ ಶಾವಿಗೆ. ಮೊನ್ನೆ ನಾವು ಡಿಮಾರ್ಟ್ಗೆ ಹೋಗಿದ್ದೋ ಅಲ್ವಾ, ಅಲ್ಲಿ ರೆಡಿ ಇತ್ತು. ನಾನು ಒಂದು ಪ್ಯಾಕ್ ತೊಗೊಂಬಂದಿದ್ದೆ, ನಾನು ಒಬ್ಳಿಗೆ ಸಾಕಾಗತ್ತೆ ಅಂತೇಳಿ. ಅದರಲ್ಲಿ ಸ್ವಲ್ಪ ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಪೂರ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ, ಒಬ್ಬಳೇ ಅಲ್ವಾ. ಹಾಗಾಗಿ ಅರ್ಧ ತೊಗೊಂಡೆ, ಇನ್ನು ಅರ್ಧ ಎತ್ತಿಟ್ಟೆ. ಅದನ್ನು ನಾನು 1-2-3 ಸಲ ವಾಟರಲ್ಲಿ ತೊಳ್ಕೊಂಡು ಹಾಗೇ ಇಟ್ಬಿಟ್ಟು ಆಮೇಲೆ ಸ್ಟೀಮ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇಲ್ಲಿ ನಮ್ಮ ಮನೇಲಿ ಸ್ಟೀಮರ್ ಇರಲಿಲ್ಲ, ಮತ್ತು ಈ ಥರನೂ ಮಾಡ್ಕೊಬೋದು. ಇನ್ನೊಂದು ಏನಂತಂದರೆ ಇಡ್ಲಿ ಪಾತ್ರೆ ಇರುತ್ತಲ್ವ, ಅದರಲ್ಲೂ ಕೂಡ ಸ್ಟೀಮ್ ಮಾಡ್ಕೊಬೋದು. ನಾನು ಇಡ್ಲಿ ಪಾತ್ರೆ ಮೇಲೆ ತಿಟ್ಟಿದ್ದೆ ಇಲ್ಲ, ಹಾಗಾಗಿ ಈ ಥರನೂ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಒಂದು ದಪ್ಪ ತಳದ್ದು ಸ್ವಲ್ಪ ಬೋಸಿ ಥರ ಬರುತ್ತೆ ನೋಡಿ ತಪ್ಪಲೆ, ಅದಕ್ಕೆ ಸ್ವಲ್ಪ ಒಂದು 1/4 ಭಾಗ ಒಂದು ಅರ್ಧ ಭಾಗ ನೀರು ಹಾಕಿಬಿಟ್ಟು ಅದೆಲ್ಲ ಬಿಸಿ ಆದಮೇಲೆ ಈ ಥರ ಸೋಸೋ ಜಾಲರಿಗೆ ಒಂದು ವೈಟ್ ಬಟ್ಟೆಯಲ್ಲಿ ತೇವ ಮಾಡಿ ಅದನ್ನು ಹಾಕ್ಕೊಂಡು ಶಾವಿಗೆನೆಲ್ಲ ಹಾಕಿಬಿಟ್ಟು ಒಂದು 5 ನಿಮಿಷ ಅದನ್ನು ಸ್ಟೀಮ್ ಮಾಡ್ಕೋಬೇಕು ಅಷ್ಟೇ. ಅದು ಸ್ಟೀಮ್ ಆಗೋಷ್ಟರಲ್ಲಿ ನಾನು ಈ ಕಡೆ ಉಪ್ಪೆಲ್ಲ ಖಾಲಿಯಾಗಿತ್ತು.
ನೆನೆನೆ ಬಾಟಲ್ನೆಲ್ಲ ನೀಟಾಗೆಲ್ಲ ವಾಶ್ ಮಾಡಿ ಬಿಸಿಲಲ್ಲೆಲ್ಲ ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಈಗ ಇನ್ನೊಂದು ಸಲ ಒರೆಸ್ಕೊಂಡು ಉಪ್ಪನ್ನ ಫಿಲ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ನಮ್ಮ ಮನೇಲಿ ಉಪ್ಪೆಲ್ಲ ಖಾಲಿಯಾಗೋಕ್ಕೆ ಬಿಡಲ್ಲ ನಾವು, ಯಾಕಂತಂದರೆ 2-3 ಪ್ಯಾಕೆಟ್ ಎಕ್ಸ್ಟ್ರಾನೇ ತಂದಿಟ್ಕೊಂಡಿರ್ತೀವಿ. ಉಪ್ಪು ಆಗಲಿ ಅಥವಾ ಹುಣಸೆಹಣ್ಣಾಗಲಿ, ಅರಿಶಿನ ಕುಂಕುಮ ಆಗಲಿ ಅಥವಾ ದವಸ ಧಾನ್ಯಗಳಿರುತ್ತಲ್ಲ ಅದಾಗಲಿ, ಯಾವುದು ಕೂಡ ಮನೆಯಲ್ಲಿ ಖಾಲಿ ಆಗಬಾರ್ದು. ಇನ್ನೇನು ಖಾಲಿ ಆಗ್ತಾ ಇದೆ ಅನ್ನೋ ಟೈಮಲ್ಲೇ ತಂದು ಇಟ್ಕೊಂಡ್ಬಿಡ್ಬೇಕು. ಆ ರೀತಿ ನಾನು ಕೂಡ ಮಾಡೋದು ಅಷ್ಟೇ. ಅದು ಯಾವುದೂ ಪೂರ ಖಾಲಿಯಾಗಿ ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕಂತೂ ನಾನಂತೂ ಇದು ಮಾಡೋಕ್ಕೋಗಲ್ಲ. ಅದಕ್ಕೂ ಮುಂಚೆನೇ ನಾನು ಹೇಳಿ ತರಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಇನ್ನು ಉಪ್ಪು ಅಂತ ಬಂದಾಗ ನಮ್ಮ ಮನೇಲಂತೂ 1-2-3 ಪ್ಯಾಕೆಟ್ ಅಂತೂ ಸ್ಟಾಕ್ ಇದ್ದಂಗೆ ಇರುತ್ತೆ. ಹಾಗಾಗಿ ನಾನಿಲ್ಲಿ ಫಿಲ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಿಲ್ ಮಾಡ್ಕೊತಾ ಇದ್ದೆ. ಅಂದರೆ ಮನೆ ಒಳಗಡೆ ದವಸ ಧಾನ್ಯಗಳೆಲ್ಲ ಖಾಲಿ ಆದರೆ ಒಂಥರ ಮನೆಯಲ್ಲಿ ನಮಗೂ ನೆಮ್ಮದಿ ಇರಲ್ಲ. ಹೆಣ್ಮಕ್ಳಿಗೂ ಬೇಕಾಗಿರೋದೇ ಅಡುಗೆ ಮನೆ ಜವಾಬ್ದಾರಿ ಅಂತ ಬಂದಾಗ ಅದೆಲ್ಲ ಇರಬೇಕಲ್ವ. ಹಾಗಾಗಿ ನಾನು ಇದು ಮಾಡ್ತೀನಿ. ಆಮೇಲೆ ನಮ್ಮಮ್ಮನೂ ಕೂಡ ಅಷ್ಟೇ, ಜಾಸ್ತಿ ಎಲ್ಲ ಮನೇಲಿ ಖಾಲಿ ಆಗೋ ಥರ ಇಟ್ಕೊಬಾರ್ದು, ಇನ್ನೊಂದು ಸ್ವಲ್ಪ ಇದ್ದಂಗ್ಲೇ ಹೇಳಿ ತರಿಸಿಟ್ಕೊಂಬಿಡು ಅಂತ ಹೇಳ್ತಾರೆ. ಹಾಗಾಗಿ ನಾನು ಹಂಗೆ ಮಾಡ್ತೀನಿ. ಅದರಲ್ಲೂ ಪ್ರತಿಯವ್ರು ಅದಕ್ಕಿಂತ ಹೆಚ್ಚು ಅವರಂತೂ ಮನೆಯಲ್ಲಿ ಮೊದಲೇ ಹೇಳ್ತಾ ಇರ್ತಾರೆ, ಖಾಲಿ ಆಗೋ ಥರ ಮಾಡ್ಕೊಬಾರ್ದಮ್ಮ, ದವಸ ಧಾನ್ಯಗಳು ಯಾವಾಗಲೂ ಮನೆ ತುಂಬ ಇರಬೇಕು ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾನು ತರಿಸಿಟ್ಕೊಂಡ್ಬಿಡ್ತೀನಿ. ಇನ್ನು ಇದು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಇದೇನಿಲ್ಲ, ಸಿಂಪಲ್ಲು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟಿತ್ತು ಅಂತಂದರೆ ಬೇಗನೆ ಮಾಡ್ಕೊಂಬಿಡ್ಬೋದು, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಬಿಟ್ಟು. ಹಾಗಾಗಿ ಕಟ್ ಮಾಡ್ಕೊಂಡು ಬೇಗ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇದು ಸ್ವಲ್ಪ ಬೇಗನೆ ಆಗುತ್ತೆ. ಇನ್ನು ಅಲ್ಲಿ ಸ್ಟೀಮ್ ಮಾಡೋಷ್ಟರಲ್ಲಿ ಇದೆಲ್ಲ ಕಟ್ ಮಾಡಿಕೊಂಡ್ರೆ ಇನ್ನು ಒಗ್ಗರಣೆ ಹಾಕ್ಕೊಂಬಿಡ್ಬೋದು ಅಷ್ಟೇ, ಬೇಗನೆ ರೆಡಿ ಆಗಿಬಿಡುತ್ತಲ್ಲ ಅಂತೇಳ್ಬಿಟ್ಟು ಇದನ್ನು ಮಾಡಿಕೊಂಡೆ. ಹೆಲ್ತಿಗೂ ಕೂಡ ಒಳ್ಳೆಯದು. ರಾಗಿ ಅಂತ ಬಂದ್ರೇ ಹೆಲ್ತ್ಗೆ ಒಳ್ಳೇದಲ್ವ, ಅದೆಲ್ಲ ಫೈಬರ್ ಕಂಟೆಂಟ್ ಇರುತ್ತೆ, ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ರಾಗಿನ ಮುದ್ದೆ ರೂಪದಲ್ಲೂ ಸೇವಿಸ್ತಾರೆ, ಸೂಪು, ರಾಗಿ ಅಂಬಲಿ ಥರ ಮಾಡ್ಕೊಂಡು ಸೇವಿಸ್ತಾರೆ. ಮತ್ತು ಇತ್ತೀಚೆಗೆ ರಾಗಿ ಉಪ್ಪಿಟ್ಟೆಲ್ಲ ಮಾಡಿಕೊಂಡು ತಿಂತೀವಿ ನಾವುಗಳು. ಹಾಗಾಗಿ ಈಗ ರಾಗಿ ಶಾವಿಗೆನೂ ಕೂಡ ಬಂದಿದೆ. ಹಾಗಾಗಿ ಮಾಡ್ಕೊಂಬಿಡೋಣ, ಚೆನ್ನಾಗಿದೆಯಲ್ಲ ಅಂತೇಳಿ ಮಾಡ್ಕೊತಾ ಇದ್ದೆ. ಇಲ್ಲೇನಂತಂದರೆ ಸ್ವಲ್ಪ ಹೆವಿ ಇದಾಯಿತು, ಬೇಯಿಸ್ಕೊಂಬಿಟ್ಟೆ ನಾನು. ಹಾಗಾಗಿ ಸ್ವಲ್ಪ ಮುದ್ದೆ ಥರ ಆಗಿದೆ ಅಷ್ಟೇ. ಬಟ್ ಆರಬೇಕು, ಆರಿದ್ಮೇಲೆ ಸರಿ ಹೋಗುತ್ತೆ. ಇವಾಗ ನಾನು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಅದು ಬಾಯಿಗೆ ಸಿಕ್ಕಿದಾಗ ಸ್ವಲ್ಪ ರುಚಿ ಹೆಚ್ಚು ಅಂತ ಅನಿಸುತ್ತೆ. ನಾನು ಅದಕ್ಕೆ ಕಡಲೆಬೇಳೆ ಸ್ವಲ್ಪ ಯಾವಾಗ್ಲೂ ಪಲ್ಯಕ್ಕೂ ಕೂಡ ಕಡಲೆಬೇಳೆ ಹಾಕ್ತಾಯಿರ್ತೀನಿ ನಾನು. ಇನ್ನು ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ನಾನೇನು ಗೊತ್ತಾ, ಕರಿಬೇವಿನ ಸೊಪ್ಪು ಯಾವುದರಲ್ಲಿ ಆ್ಯಡ್ ಮಾಡಬೇಕು ನೋಡಿ ಅದರಲ್ಲೆಲ್ಲ ಹೆಚ್ಚಾಗೇ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಯಾವುದ್ರಲ್ಲೂ ಕೂಡ ನಾನು ಮಿಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಕರಿಬೇವಿನ ಸೊಪ್ಪು ತಿಂದಷ್ಟು ಒಳ್ಳೆಯದಲ್ವ. ನಮ್ಮ ಮನೇಲಿ ಪ್ರತಿಯವ್ರು ಏನು ಮಾಡ್ತಾರೆ, ಪಕ್ಕಕ್ಕೆ ಎತ್ತಿ ಹಾಕ್ತಾ ಇರ್ತಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಸೊಪ್ಪಿನ ಪಲ್ಯಕ್ಕೂ ಕೂಡ ಬಿಡಲ್ಲ ನಾನು, ಕರಿಬೇವಿನ ಸೊಪ್ಪು ಹಾಕ್ಬಿಡ್ತೀನಿ. ಯಾಕಂದರೆ ಸೊಪ್ಪು ಜೊತೆ ಕರಿಬೇವಿನ ಸೊಪ್ಪು ಕಾಣಲ್ಲ, ಅದು ಅದೇ ಕಲರ್ ಇರುತ್ತೆ ಅಲ್ವ, ಹಾಗಾಗಿ ತಿನ್ಕೊಂಡ್ಬಿಡ್ತಾರೆ. ನಾನು ಸಿಕ್ಕಿದ್ದೇ ಸಾಕು ಎಲ್ಲದರಲ್ಲೂ ಆ್ಯಡ್ ಮಾಡಿಕೊಂಡು ತಿನ್ನೋಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನೋಡಿ ಸ್ವಲ್ಪ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗ್ದೇ ಹೋಯ್ತು ರಾಗಿ ಶಾವಿಗೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ನನ್ನ ತಿಂಡಿ ಪ್ಲೇಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಈ ಥರ ತಿನ್ನೋದಕ್ಕೇ ನಂಗೆ ಖುಷಿಯಾಗುತ್ತೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ ನಿಮಗೆ, ನನಗೆ ತಿಂಡಿ ಆಗಲಿ ಊಟ ಆಗಲಿ ಒಂದು ಇಷ್ಟು ಚೆನ್ನಾಗಿ ಹೆಲ್ದಿಯಾಗಿರೋ ಫುಡ್ ಸಿಕ್ತು, ನಾನು ತಿಂತಾಯಿದ್ದೀನಿ ಅಂತ ಅಂದಾಗ ನನಗೆಷ್ಟು ಖುಷಿಯಾಗುತ್ತೆ ಅಂತ ಅಂದರೆ, ಒಂದು ನಮಗೂ ನಮ್ಮ ಬಾಡಿ ಚೆನ್ನಾಗಿರಬೇಕು, ನಾವೆಷ್ಟು ಇಂಪಾರ್ಟೆಂಟು ಹಾಗೆ ನಮ್ಮ ಬಾಡಿಗೂ ಇಂಪಾರ್ಟೆಂಟ್ ಅಲ್ವ. ಏನೋ ಒಂದು ತಿನ್ನಬೇಕಲ್ಲ ಅಂತೇಳಿ ತಿನ್ಕೊಳ್ಳೋದು ನನಗಷ್ಟು ಇಷ್ಟ ಆಗಲ್ಲ. ಹೆಲ್ದಿಯಾಗಿ ತಿನ್ನಬೇಕು ಅಂತಷ್ಟೇ. ಒಂದು ರಾಗಿ ಅಂಬಲಿ ಕುಡಿದ್ರೂ ಕೂಡ ನಾನು ಅದನ್ನು ಹೆಲ್ದಿಯಾಗೇ ಮಾಡ್ಕೊಂಡು ಕುಡಿತೀನಿ, ಆ ಥರ ನಾನು. ಇನ್ನು ಎಲ್ಲ ಕೆಲಸನೂ ಮುಗೀತು, ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ನೀರು ಸೋರಲಿ ಅಂತೇಳ್ಬಿಟ್ಟು ಹಾಕಿಬಿಟ್ಟು ಬಂದೆ. ನಮ್ಮ ಮನೇಲಿ ಏನು ಗೊತ್ತಾ, ನಾನು ವಾರದ ದಿನ ಅಂತಂದರೆ ಪೂಜೆ ಮಾಡೋ ಟೈಮಲ್ಲಿ ನಾನು ಬಟ್ಟೆ ಇಡೋದೇ ಇಲ್ಲ, ವಾಶ್ ಮಾಡೋ ಬಟ್ಟೆಗಳನ್ನ ಯಾವುದೂ ಕೂಡ ಇಡೋದಿಲ್ಲ, ಎಲ್ಲನೂ ವಾಶ್ ಮಾಡೇ ನಾನು ಪೂಜೆ ಮಾಡೋದು. ಅದೇನೋ ನನಗೆ ಸಮಾಧಾನ ಆಗಲ್ಲ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಬರೋದಕ್ಕೆ. ಫುಲ್ಲೆಲ್ಲ ವಾಶ್ ಮಾಡೇ ನಾನು ಸ್ನಾನ ಮಾಡ್ಕೊಂಬರೋದು. ಇನ್ನು ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಟ್ಕೊಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಊಟ ಎಲ್ಲ ಆಯ್ತಲ್ವಾ, ಇನ್ನು ಅಡುಗೆ ಮಾಡೋದೇನಿಲ್ಲ, ಸಂಜೆ ಮಾಡ್ಕೋಬೇಕು. ಹಾಗಾಗಿ ಮೆಣಸಿನ್ಕಾಯಿ ಬೇರೆ ಇತ್ತು, ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಟ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಸುಮಾರಷ್ಟು ಮೆಣಸಿನ್ಕಾಯಿ ತಂದುಬಿಟ್ಟಿದ್ರು ಪ್ರದಿಯವರು. ಇದನ್ನು ತಂದು ತುಂಬ ದಿನವೇ ಆಗಿತ್ತು. ಅಮ್ಮನ ಮನೆಗೂ ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ ನಾನು. ಆದರೆ ಅಮ್ಮನ ಮನೆಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಇನ್ನೊಂದು ದಿನ ಹೋಗೋಣ ಅನ್ನೋ ಥರ
ಪೋಸ್ಟ್ಪೋನ್ ಆಯಿತು. ಸೊ ಹಾಗಾಗಿ ಇನ್ನು ಅವರು ಕೂಡ ಮಾಡ್ಕೊಂಡಿದ್ದಾರಂತೆ, ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ ನಾನು, ನನಗೇನು ಬೇಡ ನೀನೇ ಮಾಡ್ಕೊಂಬಿಡು ಅಂತ ಹೇಳಿದ್ರು. ಇನ್ನು ಅವರು ಮಾಡ್ಕೊಂಡಿದ್ದಾರಲ್ವ, ಇನ್ನು ಮತ್ತೆ ನಾನು ಮಾಡಿ ತೊಗೊಂಡೋಗೋದೇನು ಅಂತ ಹೇಳ್ಬಿಟ್ಟು ಈಗ ನಾನು ಇಲ್ಲೇ ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನೇನಂತ ಅಂದರೆ ಊರಿಗೆ ಹೋಗ್ತೀವಲ್ವ, ಅವರೇ ಮಾಡಿದಾರಲ್ವ, ಅಲ್ಲೇ ಸ್ವಲ್ಪ ಎತ್ಕೊಂಬರೋಣ, ಇನ್ನು ನಾನು ಒಬ್ಬಳೇ ತಿನ್ನೋದು, ಪ್ರತಿಯೊಬ್ಬರು ಅಷ್ಟಾಗಿ ತಿನ್ನಲ್ಲ, ಹಾಗಾಗಿ ಅಲ್ಲೇ ತೊಗೊಂಬರೋಣ ಬಿಡು ಅಂತ ಅಂದ್ಕೊಂಡಿದ್ದೆ. ಇನ್ನು ಹೋಗೋದು ಕ್ಯಾನ್ಸಲ್ ಆಯ್ತಲ್ವ, ಇನ್ನು ಇದನ್ನು ಕೂಡ ವೇಸ್ಟ್ ಆಗಿಬಿಡುತ್ತೆ, ಜಾಸ್ತಿ ಮೆಣಸಿನ್ಕಾಯಿ ತಂದಿರೋದ್ರಿಂದ ಸ್ವಲ್ಪನಾದರೂ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ ಇವತ್ತು. ಇನ್ನು ಇಷ್ಟು ಮೆಣಸಿನ್ಕಾಯಿ ಇದೆ ಅಲ್ವಾ, ಇದರಲ್ಲಿ ಸ್ವಲ್ಪ ಎಲ್ಲ ಹಣ್ಣಾಗ್ಬಿಟ್ಟಿದೆ, ಹಾಗಾಗಿ ಇದು ಪೂರ ಹಣ್ಣಾಗಿದ್ದಿಲ್ಲ. ಇದನ್ನೆಲ್ಲ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಬಿಸಿಲಲ್ಲಿ ಡ್ರೈ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ದಿನ ಇದನ್ನು ಕೂಡ ಯೂಸ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ನಾವು ಟೊಮೊಟೊ ಚಿತ್ರಾನ್ನ ಎಲ್ಲ ಮಾಡ್ತೀವಲ್ವ, ಸೊ ಈ ಥರ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಹಾಕ್ಕೊಂಡು ಯೂಸ್ ಮಾಡ್ಕೊಂಬಿಡೋಣ ಅಂತೇಳಿ ಸಪ್ರೇಟು ಎತ್ತಿಟ್ಟಿದ್ದೀನಿ. ವೇಸ್ಟ್ ಮಾಡೋಕ್ಕಂತೂ ಹೋಗಲ್ಲ, ಏನಾದರೂ ಒಂದು ಯೂಸ್ ಆಗೋ ಥರನೇ ಮಾಡಿಕೊಂಡು ಖಾಲಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನೋಡಿ ಈ ಥರ 2 ಭಾಗ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ, ಯಾಕಂದರೆ ಮಜ್ಜಿಗೆ ಅದೆಲ್ಲ ಇದರಲ್ಲಿ ನೆನಿಬೇಕು, ನೆಂದಾಗಲೇ ಅದು ಟೇಸ್ಟ್ ಆಗೋದು. ಹಾಗೆ ಉಂಡುಂಡೆ ಹಾಕಿದ್ರೆ ಅದು ನೆನೆಯಲ್ಲ ಅಲ್ವಾ, ಆವಾಗ ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೆ ನಾನು. ಇನ್ನೂ ಸ್ವಲ್ಪ ಇದೆ ಕಟ್ ಮಾಡ್ಕೊಬೇಕು. ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡ್ಬಿಡೋಣ ಈ ರೆಸಿಪಿನ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಗಳಲ್ಲೆಲ್ಲ ನಾವು ಯಾವ ಥರ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀವಿ ನೋಡಿ, ಅದೇ ರೀತಿ ಮಾಡ್ತಾ ಇರೋದು. ಈ ಮಜ್ಜಿಗೆ ಮೆಣಸಿನ್ಕಾಯಿ ಅಂತೂ ನಮಗೆ ತುಂಬಾ ಇಷ್ಟ, ಯಾಕಂದರೆ ನಾವು ಚಿಕ್ಕದ್ರಿಂದನೂ ಇದನ್ನು ತಿನ್ಕೊಂಡೇ ಬಂದಿರೋದು. ನಮ್ಮ ತಂದೆಗೆ ತುಂಬ ಇಷ್ಟ, ಹಾಗಾಗಿ ನಮ್ಮ ಅಮ್ಮನ ಕೈಲಿ ಅವಾಗವಾಗ ಮಾಡಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತಿದ್ವಿ. ಇದೊಂಥರ ಸಂಡಿಗೆ ಥರ ಮಾಡಿ ಇಟ್ಕೊಂಡ್ಬಿಟ್ಟು ಜಾಸ್ತಿ ನಮ್ಮ ಮನೆಗಳಲ್ಲೆಲ್ಲ ರೊಟ್ಟಿ ಆ ಥರ ಮಾಡ್ತಿದ್ದಿದ್ದು. ಆವಾಗ ರೊಟ್ಟಿ ಮಾಡಿದಾಗೆಲ್ಲ ಸೈಡಲ್ಲಿ ಇದು 1-2 ಇಟ್ಕೊಂಡು ತಿನ್ಕೊಂಡ್ಬಿಡುವ. ಇದಲ್ದೇ ಇನ್ನೂ ಒಂಥರ ಮಾಡ್ತೀವಿ ನಾವು, ತವ ಮೇಲೆ ಮಸಾಲೆ ಎಲ್ಲ ಇದ್ರೊಳಗಡೆ ಹಾಕಿಬಿಟ್ಟು ಫ್ರೈ ಮಾಡ್ತೀವಿ. ಅದಂತೂ ನನ್ನ ಫೇವ್ರೆಟ್ಟು. ರೊಟ್ಟಿ ಜೊತೆ ಎಷ್ಟು ಸ್ಪೈಸಿಯಾಗಿ ಇರುತ್ತೆ ಅಂತ ಅಂದರೆ ನನಗೆ ತುಂಬಾ ಫೇವ್ರೆಟು. ಒಂದು ಸಲ ತೋರಿಸ್ತೀನಿ ಇರಿ ಅದನ್ನು ಯಾವ ಥರ ಮಾಡೋದು ಅಂತೇಳ್ಬಿಟ್ಟು. ನಮ್ಮಮ್ಮ ಮಾಡಿಕೊಡ್ತಾರೆ, ಬಿಸಿ ಬಿಸಿ ರೊಟ್ಟಿ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಎಣ್ಣೆಲೇ ಫ್ರೈ ಮಾಡಬೇಕು ಅದನ್ನು, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದೊಂದು ಸಲ ಮಜ್ಜಿಗೆ ಮೆಣಸಿನ್ಕಾಯಿನೂ ನಾನು ಕೂಡ ಮಾಡೋಣ, ಮಾಡಿ ಇಟ್ಕೊಂಡ್ಬಿಟ್ರೆ ತಿನ್ಬೋದಲ್ಲ. ಈಗ ಮೊಸರನ್ನ ತಿಂತಿರ್ತೀವಲ್ವ, ಆವಾಗ ಇದನ್ನೊಂದೆರಡು ಕರ್ತ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಮಾಡ್ತಾಯಿದ್ದೆ. ಇನ್ನು ಒಂದು ಅರ್ಧ ಲೀಟ್ರಲ್ಲಿ 3/4 ಲೀಟ್ರು ಮೊಸರು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಅದನ್ನೆಲ್ಲ ಹಾಕಿಬಿಟ್ಟು ಜೀರಿಗೆನ ನಾನು ಪೌಡ್ರ್ ಮಾಡ್ತಾಯಿದ್ದೀನಿ. ಮಾಮೂಲಿ ಜೀರಿಗೆ ಬರುತ್ತಲ್ಲ, ಅದನ್ನೇ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನಿಮ್ಮಲ್ಲಿ ರೆಡಿ ಜೀರಿಗೆ ಪೌಡರ್ ಇತ್ತು ಅಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು, ಸ್ವಲ್ಪ ಹಾಕ್ಬೇಕು, ಯಾಕಂದರೆ ಜೀರಿಗೆ ಜಾಸ್ತಿ ಹಾಕಿದ್ರೆ ಕಹಿ ಥರ ಬಂದುಬಿಡುತ್ತೆ. ಇದಕ್ಕೆ ಕೆಲವರು ಮೆಂತ್ಯನೂ ಕೂಡ ಕುಟ್ಟಿ ಹಾಕ್ತಾರೆ. ನಾನಿಲ್ಲಿ ಮೆಂತ್ಯ ಹಾಕೋಕ್ಕೆ ಹೋಗ್ತಾ ಇಲ್ಲ. ನಾನಿಲ್ಲಿ ಜೀರಿಗೆ ಮತ್ತು ಹಿಂಗು ಮತ್ತು ಅರಿಶಿನ ಪುಡಿ, ಉಪ್ಪು ಇದನ್ನಷ್ಟೇ ಮಾತ್ರ ಹಾಕ್ತಾ ಇರೋದು ಅಷ್ಟೇ. ಅದರಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಏನು ಗೊತ್ತಾ, ಇದು ಟೇಸ್ಟ್ ಒಂದು ಕಡೆ ಆಯಿತು ಅಂತಂದರೆ ನೀಟಾಗಿ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸ್ಬಿಟ್ಟಾದಮೇಲೆ ಅದು ತುಂಬ ದಿನ ಬಾಳಿಕೆನೂ ಬರುತ್ತೆ. ಮತ್ತು ನೀವು ಅದು ಒಣಗಾದ್ಮೇಲೆ ಮತ್ತೆ ಅದೇ ಮಜ್ಜಿಗೆಲಿ ಹಾಕಿ ಮತ್ತೆ ಒಣಗಾಕಬೇಕು. ಒಂದು 3 ಸಲನಾದರೂ ಈ ಥರ ಮಾಡಬೇಕು. ಅದು ನೀಟಾಗಿ ಮಿಕ್ಸ್ ಆಗಬೇಕಲ್ವ, ಆವಾಗಲೇ ಅದ್ರ ರುಚಿ ಚೆನ್ನಾಗಾಗೋದು. ಮತ್ತು ಬಿಸಿಲಲ್ಲೂ ಕೂಡ ನೀಟಾಗಿ ಅದು ಒಣಗಬೇಕು, ಆವಾಗ ಹೆಚ್ಚು ದಿನ ಬಾಳಿಕೆ ಬರುತ್ತೆ, ಮಡ್ಕೊಂಡು ಕೂಡ ತಿನ್ಬೋದು. ಹಾಗಾಗಿ ಬಿಸಿಲಲ್ಲಿ ನೀಟಾಗಿ ಒಣಗಿಸೋದು ತುಂಬಾ ಇಂಪಾರ್ಟೆಂಟು. ಮತ್ತು ಈ ಕಡೆ ನೋಡಿ ಒಂದು ಸ್ವಲ್ಪನೂ ಲಂಪ್ಸ್ ಇಲ್ಲದೇ ಮೊಸರನ್ನೆಲ್ಲ ನೀಟಾಗಿ ಈ ಥರ ಕಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಹಿಂಗು, ಜೀರಿಗೆ ಪುಡಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೆಣಸಿನ್ಕಾಯಿ ಏನಿರುತ್ತಲ್ಲ ಅದನ್ನು ಎತ್ತಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಎಲ್ಲನೂ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ಒಂದು ಸ್ವಲ್ಪ ಅದನ್ನು ಬಿಡಬೇಕು. ಈಗ ನಾನು ಒಂದು 3 ಗಂಟೆಗೆ ಇದನ್ನು ಇದು ಮಾಡ್ತಾಯಿದ್ದೀನಿ ಅಂತಂದಾಗ ನಾಳೆ ಬೆಳಿಗ್ಗೆವರೆಗೂ ಆ ಮೆಣಸಿನ್ಕಾಯಿ ಅದರೊಳಗಡೆ ಇರಬೇಕು, ಈ ಮಜ್ಜಿಗೆ ಒಳಗಡೆ ಇರಬೇಕು. ಆವಾಗ ಇದ್ದಾಗ ಅದು ಫುಲ್ಲೆಲ್ಲ ಹೀರ್ಕೊಂಡಿರುತ್ತೆ, ಮೊಸರನ್ನೆಲ್ಲ ಹೀರ್ಕೊಂಡಿರುತ್ತೆ ಅಲ್ವ ಅದು. ಆವಾಗ ನೆಕ್ಸ್ಟ್ ಮಾರ್ನಿಂಗ್ ಅದನ್ನೆಲ್ಲ ನೆನೆಸೋದಕ್ಕೆ, ಒಣಗಾಕೋದಕ್ಕೆ ಸರಿ ಹೋಗುತ್ತೆ. ಇವಾಗ ನೋಡಿ ಅದೆಲ್ಲ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಆ ಮೊಸರು ಒಳಗಡೆ ಗ್ರೀನ್ ಕಲರ್ ಥರ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ ಒಂದು ಕಡೆ ಎತ್ತಿಟ್ಬಿಡ್ಬೇಕು. ಇನ್ನು ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಅದನ್ನು ಮುಟ್ಟೋ ಹಾಗೆ ಇಲ್ಲ. ಇನ್ನು ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಮಾಡಿ ಎತ್ತಿಟ್ಟಾಯಿತು. ಇದು 1 ಡೇ ಫುಲ್ಲು ಇರಬೇಕು. ಇವಾಗ ನಾನು ಒಂದು 3 ಗಂಟೆ ಹಂಗೆ ಇದನ್ನು ಕಟ್ ಮಾಡಿ ಹಾಕಿದ್ದೀನಿ.
ಇನ್ನು ನಾಳೆ ಬೆಳಿಗ್ಗೆವರೆಗೂ ಇದು ಮೊಸರಲ್ಲಿ ನೆನಿಬೇಕು. ಒಂದು 10 ಗಂಟೆ ಹಂಗೆ ಅದನ್ನೆಲ್ಲ ಬೇರೆ ಮಾಡಿಬಿಟ್ಟು ಬಿಸಿಲಲ್ಲಿ ಹಾರಾಕ್ತೀನಿ. ಆ ಮೊಸರು ಏನಿರುತ್ತೋ ಅದು ಹಾಗೇ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ನಾಳೆ ಬೆಳಿಗ್ಗೆ ಅದನ್ನೆಲ್ಲ ಶೂಟ್ ಮಾಡ್ಕೊಂಡಾದ್ಮೇಲೆ. ಅವಾಗ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ. ಇದನ್ನು ಒಂದು 2 ದಿನ ಮತ್ತು 3 ದಿನ ಅದೇ ರೀತಿ ಮಾಡಬೇಕು. ಅದು ಫುಲ್ಲು ಮೊಸರು ಖಾಲಿ ಆಗೋವರೆಗೂ ಅದೇ ರೀತಿ ಮಾಡಬೇಕು. ಆವಾಗ ನೀಟಾಗಿ ಟೇಸ್ಟಿಯಾಗಿ ಅದು ಮೆಣಸಿನ್ಕಾಯಿ ಮೊಸರನ್ನೆಲ್ಲ ಹೀರ್ಕೊಂಡಿರುತ್ತಲ್ಲ ಆವಾಗ ಟೇಸ್ಟ್ ಬರುತ್ತೆ. ಇನ್ನು ಪ್ರತಿಯವರು ಫ್ರೂಟ್ಸ್ಗಳನ್ನೆಲ್ಲ ತಂದಿದ್ರಲ್ವ ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಇನ್ನು ಸೇಬು ಮತ್ತು ದಾಳಿಂಬೆ ಕಿತ್ತಳೆ ಹಣ್ಣು ಅದೆಲ್ಲ ಏನಂತಂದರೆ ನಮ್ಮ ಮನೆ ಹತ್ರನೇ ಬರುತ್ತೆ. ಅಲ್ಲಿ ಅವರು ಅಂಕಲ್ ತೊಗೊಂಬರ್ತಾರೆ, ಅವ್ರು ಚೆನ್ನಾಗಿರೋದು ತೊಗೊಂಬರ್ತಾರೆ. ಈ ಥರ ಡ್ರ್ಯಾಗನ್ ಫ್ರೂಟ್ಸು ಮತ್ತು ಅವಕಾಡೊ ಎಲ್ಲ ಇದೆಯಲ್ಲ, ಕಿವಿ ಫ್ರೂಟ್ಸು ಇದೆಲ್ಲ ಅವ್ರ ಹತ್ರ ಸಿಗಲ್ಲ. ಹಾಗಾಗಿ ನಾನು ಇಲ್ಲೇ ತೊಗೊಂಡ್ಬಿಡ್ತೀನಿ, ಇದು ಸಿಗದೆ ಇರೋದು ಮಾತ್ರ ತೊಗೊಂಬನ್ನಿ ಅಂತ ಹೇಳಿದೆ. ಅವ್ರ ಅಮ್ಮನೂ ಇನ್ನೇನು ಇನ್ನೊಂದು 3 ಥರ ಹಣ್ಣಲ್ಲ ನಾನು ಅಲ್ಲೇ ತಂದುಬಿಡ್ತೀನಿ ಅಂತ ಹೇಳಿದರು. ಹಾಗಾಗಿ ಬೇಡ ನಾನು ಇಲ್ಲೇ ಬಂದಾಗ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾತ್ರ ತರಿಸ್ಕೊಂಡಿದ್ದೆ. ಒಂದು ನೈವೇದ್ಯಕ್ಕೆ ಇಟ್ಟಿದ್ದೆ ಸೀಬೆಹಣ್ಣು, ಇದೊಂದಿದೆ. ನನಗಂತೂ ಇದು ಪರ್ಸ್ನಲಿ ತುಂಬ ಇಷ್ಟ. ಫಸ್ಟು ನನಗೆ ಸೀಬೆಹಣ್ಣು ತಿಂತು ಅಂತಂದರೆ ಕೆಮ್ಮು ಸ್ಟಾರ್ಟ್ ಆಗೋದು, ಕೆಮ್ಮು ಸ್ಟಾರ್ಟ್ ಆದರೆ ಜ್ವರ ಬಂದ್ಬಿಡೋದು, ಆ ಥರ ಆಗೋದು. ಹಂಗಾಗಿ ನಾನು ಸೀಬೆಹಣ್ಣು ತಿನ್ನೋದನ್ನ ರೂಢಿನೇ ಮಾಡ್ಕೊಂಡಿರಲಿಲ್ಲ. ಭಯ ಆಗೋದು ನನಗೆ ತಿನ್ನಬೇಕು ಅಂತ ಅಂದಾಗ. ಈಗ 1 ಪೀಸ್ ತಿಂತೀನಿ ಅಂತ ಅಂದ್ಕೊಳ್ಳಿ, ಆವಾಗಲೇ ನನಗೆ ಹುಷಾರು ತಪ್ಪಿಬಿಡೋದು, ಆ ಥರ ಆಗ್ತಾಯಿತ್ತು. ಅದು ಕೆಲವೊಂದು ಸೀಬೆಹಣ್ಣುಗಳು ಬೇರೆ ಬೇರೆ ಥರ ಇರುತ್ತೆ ಅಲ್ವಾ, ಅದನ್ನು ನಾನು ನೋಡ್ಕೊಂಡು ತಿನ್ನಬೇಕು. ಸ್ವಲ್ಪ ಚಿಕ್ಕ ಸೈಜು, ಇನ್ನು ಸ್ವಲ್ಪ ದಪ್ಪ ಸೈಜ್ ಎಲ್ಲ ಬರುತ್ತೆ ನೋಡಿ, ಆ ಥರದ್ದೆಲ್ಲ ತಿಂದಾಗ ನನಗೆ ಆ ಥರ ಆಗುತ್ತೆ. ಈ ಥರದ್ದೆಲ್ಲ ತಿಂದಾಗ ಏನಾಗಲ್ಲ. ಹಾಗಾಗಿ ನಾನು ಈ ಥರದ್ದು ತರಿಸ್ಕೊಂಡೆ. ಆ್ಯಂಡ್ ಇದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದೆ. ಇದಕ್ಕೆ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ. ನಾನು ಫ್ರಿಜ್ಜಲ್ಲೆಲ್ಲ ಹಣ್ಣುಗಳನ್ನ ಸ್ಟೋರ್ ಮಾಡೋಕ್ಕೆ ಹೋಗಲ್ಲ, ಈ ಥರನೇ ಹಾಕ್ಕೊಂಬಿಡ್ತೀನಿ. ಇವಾಗ ಸ್ವಲ್ಪ ಫುಲ್ಲು ಪೂರ್ತಿ ಹಣ್ಣಾಗಿ ಇನ್ನೇನೋ ತಿನ್ನಬೇಕು ಅನ್ನೋ ಸ್ಟೇಜಿಗೆ ಬರ್ತಾ ಇರುತ್ತೆ ನೋಡಿ, ಆವಾಗ ಫಸ್ಟ್ ಅದನ್ನೇ ಕಟ್ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಹಾಗಾಗಿ ನಾನು ಇದರಲ್ಲೇ ಹಾಕ್ಕೊಂಡು ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ಡೈಲಿ ತಿಂತಿರ್ತೀನಲ್ವ, ಹಾಗಾಗಿ ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಲ್ಲ. ಇನ್ನು ಅವಕಾಡೊ ಅವರು ಪ್ರತಿ ಸಲ ತಂದಾಗ ಹಣ್ಣಾಗಿರೋದು ತಂದುಬಿಡೋರು. ನಾನು ಇಮಿಡಿಯೇಟ್ ಅದನ್ನು ಸ್ಮೂದಿ ಮಾಡ್ಕೊಂಡು ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ. ಅಂದರೆ ಒಂದು ಹಣ್ಣು ಒಬ್ಬರೇ ಪೂರ ಕುಡಿಯೋಕ್ಕಾಗಲ್ಲ ಮಾಡಿಕೊಂಡು. ಹಾಗಾಗಿ ಅವರು ಕೂಡ ಇರಬೇಕು. ಅವ್ರು ಬರೋದೇ ಸಂಜೆ ಟೈಮ್ ನಾನು ಕುಡಿಯೋಲ್ಲ ಅದನ್ನು. ಸೊ ಹಾಗಾಗಿ ಹಂಗೆ ಅಂದ್ಕೊಂಡು ಅದು ವೇಸ್ಟ್ ಆಗಿಬಿಡ್ತಾಯಿತ್ತು. ಇನ್ನು ಮಾಮೂಲಿ ನಾನು ಸಲಾಡೆಲ್ಲ ಮಾಡ್ಕೊತೀನಲ್ಲ, ಅದಕ್ಕೆಲ್ಲ ಹಾಕ್ಕೊಂಡು ತಿನ್ಕೊಂಡ್ಬಿಡ್ತಿದ್ದೆ. ಇನ್ನು ಅದಕ್ಕೆ ನಾನು ಈ ಸಲ ತಂದಾಗ ಸ್ವಲ್ಪ ಕಾಯಂಗಿರದೆ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ. ಈ ಥರ ಇದೆ, ಸ್ವಲ್ಪ ಗಟ್ಟಿನೇ ಇದೆ. ಇದು ಹಣ್ಣಾಗಬೇಕು, ಹಾಗಾಗಿ ಹೊರಗಡೆನೇ ಇಡ್ತೀನಿ ಇದನ್ನು. ತುಂಬಾ ಹೆಲ್ತಿಗೆ ಒಳ್ಳೆಯದು ಅವಕಾಡೊ ಫ್ರೂಟ್ಸು. ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಇದು ಏನಂತ ಅಂದರೆ, ಈಗ ಓವ್ಯುಲೇಷನ್ ಪೀರಿಯಡ್ ಮುಗಿದ ಮೇಲೆ ಇದನ್ನು ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ನಾನು ಪ್ರತಿ ಸಲನೂ ತರಿಸ್ಕೊಂಡು ತಿಂತಾ ಇರ್ತೀನಿ. ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಈ ಥರ. ಇದು ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಇದು ಫ್ರೂಟ್ಸ್ ಇಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲೆಲ್ಲ ಬುಕ್ ಮಾಡ್ಕೊತಾ ಇದ್ದೆ. ಬಟ್ ಅದೆಲ್ಲ ನನಗೆ ಯಾಕೋ ಇಷ್ಟನೇ ಆಗ್ತಿರಲಿಲ್ಲ, ಸೊಳ್ಳೆ ಎಲ್ಲ ಮುತ್ಕೊಳ್ಳೋದು. ಬಟ್ ಇದರಲ್ಲಿ ಏನೋ ಗೊತ್ತಿಲ್ಲ, ನಮ್ಮ ಮನೇಲಿ ಸೊಳ್ಳೆನೇ ಮುತ್ಕೊಳ್ಳಲ್ಲ. ಸಣ್ಣ ಸೊಳ್ಳೆ ಬರುತ್ತಲ್ಲ ಅದು ಕೂಡ ಮುತ್ಕೊಳ್ಳಲ್ಲ. ನಾನು ಆ ಥರ ಮುತ್ಕೊಳ್ಳೋವರೆಗೂ ಬಿಡೋದಿಲ್ಲ. ಇವಾಗ ಜಾಸ್ತಿ ಒಂದು ಸ್ವಲ್ಪ ಹಣ್ಣಾಗಿದೆ, ತಿನ್ನೋ ಥರ ಆಗ್ತಿದೆ ಅಂದ ತಕ್ಷಣ ನಾನು ತಿನ್ಕೊಂಡ್ಬಿಡ್ತೀನಿ. ಈಗ ನಾನು ಒಂದೊಂದ್ಸಲ ನಾನು ಏನು ಮಾಡ್ತೀನಿ ಅಂತಂದರೆ ಊಟ ತಿಂಡಿನೇ ಸ್ಕಿಪ್ ಮಾಡಿಬಿಡ್ತೀನಿ, ಫ್ರೂಟ್ಸ್ನ ತಿನ್ಕೊಂಡ್ಬಿಡ್ತೀನಿ. ಅಷ್ಟು ಇಷ್ಟ ನನಗೆ ಫ್ರೂಟ್ಸ್ ಅಂದರೆ. ಯಾವಾಗಲೂ ಇರಲೇಬೇಕು, ಮನೇಲಿ ಯಾವಾಗಲೂ ಇರುತ್ತೆ. ಖಾಲಿ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ತರಿಸ್ಕೊಂಡ್ಬಿಡ್ತೀನಿ. ಏನಾದರೂ ಹಂಗೂ ತರೋಕ್ಕೆ ಲೇಟ್ ಆಗುತ್ತೆ, ಸ್ವಲ್ಪ ದಿನ ತೊಗೊಳುತ್ತೆ ಅಂತಂದರೆ ನಾನು ಆನ್ಲೈನಲ್ಲಾದ್ರೂ ತರಿಸ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಇದನ್ನು ಕೂಡ ಎತ್ತಿಟ್ಬಿಡೋಣ ಅಂತೇಳಿ ಎತ್ತಿಟ್ಟಿದ್ದೆ. ಇನ್ನು ಅದು ಮಜ್ಜಿಗೆ ಮೆಣಸಿನ್ಕಾಯಿ ಕೆಲಸ ಮುಗೀತು. ಇನ್ನು ಸ್ವಲ್ಪ ಕಸ ಎಲ್ಲ ಹೊಡ್ಕೊಂಡು ಬಟ್ಟೆ ಇದೆ ಅದನ್ನೆಲ್ಲ ಮಡಚ್ಕೊಂಡು ಇನ್ನು ಸಂಜೆ ಪೂಜೆ ಮಾಡಬೇಕು, ಅಡುಗೆ ಮಾಡಬೇಕು, ಎಲ್ಲ ಕೆಲಸ ಇರುತ್ತೆ. ಇನ್ನು ಸಂಜೆ ಅಡುಗೆ ಮಾಡಬೇಕು, ಏನು ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ. ನೋಡೋಣ, ಪ್ರತಿಯವ್ರನ್ನ ಕೇಳ್ತೀನಿ ಏನು ಮಾಡೋದು ಅಂತ. ಕೇಳಿಬಿಟ್ಟು ಏನಾದರೂ ಒಂದು ಮಾಡಬೇಕು. ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋ ಪ್ರೊಸೆಸ್ ಬಂದು ಒಂದು 2ರಿಂದ 3 ದಿನನಾದರೂ ತೊಗೊಳುತ್ತೆ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಒಟ್ಟಿಗೆ ಶೂಟ್ ಮಾಡಿ ಒಂದೇ ವಿಡಿಯೋದಲ್ಲಿ ತೋರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಅದನ್ನು ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ ನಾನಿಲ್ಲಿ. ಇವಾಗ ನಾನು ಅದನ್ನು ನೆನೆಸ್ಕೊಂಡಿದ್ದೀನಲ್ವ, ಅದನ್ನು ಮಾರನೇ ದಿನ ಒಂದು 10 ಗಂಟೆಗೆ ಅದನ್ನು ತೆಗೆದುಬಿಟ್ಟು ಮೊಸರನ್ನ ಬೇರೆ ಮಾಡಬೇಕು, ಮೆಣಸಿನ್ಕಾಯಿ ಬೇರೆ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಮತ್ತೆ ಒಣಗಾದ್ಮೇಲೆ ಮತ್ತೆ ಸಂಜೆ ತೊಗೊಬಂದು ಅದೇ ಮೊಸರಿಗೆ ಹಾಕಬೇಕು, ಮತ್ತೆ ಮಾರನೇ ದಿನ ಬೆಳಿಗ್ಗೆ ಬಿಸಿಲಲ್ಲಿ ಒಣಗಿಸ್ಬೇಕು. ಆ
ಥರ ಮೊಸರು ಖಾಲಿ ಆಗೋವರೆಗೂ ಇದೇ ಮೆಥಡಲ್ಲಿ ಮಾಡಬೇಕು. ಆ ಮೊಸರು ಹೊರಗಡೆ ಇಟ್ಟರೆ ಕೆಡಲ್ವಾ ಅಂತ ನೀವು ಕೇಳ್ಬೋದು, ಅದು ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಈಗ ಮೆಣಸಿನ್ಕಾಯಿ ಒಣಗಾಕಿರ್ತೀರಲ್ವ, ಆ ಟೈಮಲ್ಲಿ ಅದನ್ನ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡಬೇಕು. ಈ ಥರ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನಿದು ವಿಡಿಯೋ ಬಂದು ಒಂದು ಶಾರ್ಟಲ್ಲಿ ಎಲ್ಲ ರೆಡಿ ಆದಮೇಲೆ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಹಂಗೂ ಬೇಕಿತ್ತು ಅಂತಂದರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ಇನ್ನೆಲ್ಲ ಕೆಲಸ ಮುಗೀತಲ್ವ, ಹಾಗಾಗಿ ಸ್ವಲ್ಪ ಹೊರಗಡೆನೂ ವಾಕ್ ಮಾಡ್ಕೊಂಡು ನಿಂತಿದ್ದೆ. ಅಲ್ಲಿ ವೀಳ್ಯದೆಲೆ ಮೇಲೆ ಒಂದು ಹಸಿರು ಕಲರ್ದು ಹುಳು ಕೂತಿತ್ತು. ಮೊನ್ನೆ ನೋಡಿದಾಗ ಗೇಟ್ ಹತ್ರ ಇತ್ತು, ಇವಾಗ ಎಲೆ ಮೇಲೆ ಕೂತಿತ್ತು. ಅದಕ್ಕೇ ನೋಡಿದೆ ಯಾವ ಥರ ಇದೆ ಇದು ಅಂದ್ಬಿಟ್ಟು. ಎಷ್ಟು ದೊಡ್ಡ ಹುಳು ಗೊತ್ತಾ ನೋಡಿ, ಈ ಥರ ಒಂಥರ ಶೇಪ್. ಇದನ್ನು ನಾವು ನಮ್ಮ ಕಡೆ ಎಲ್ಲ ನಮ್ಮ ತಾತ ಬಂದರು, ನಮ್ಮ ಅಜ್ಜಿ ಬಂದರು ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ. ಬಟ್ ಎರಡು ಸೇಮ್ ಇರುತ್ತೆ, ಬಟ್ ಆ ಹುಳುನೇ ಬೇರೆ ಈ ಹುಳುನೇ ಬೇರೆ ಅಂತ ಅನಿಸುತ್ತೆ. ಹಾಗಾಗಿ ನೋಡಿಕೊಂಡು ನಿಂತಿದೆ, ಒಂಥರ ಚೆನ್ನಾಗಿತ್ತಲ್ಲ ಅಂತೇಳಿ. ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರೂ ಅಡುಗೆ ಮಾಡ್ಕೋಬೇಕಷ್ಟೇ, ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ನೈಟೆಲ್ಲ ಸಿಂಪಲಾಗಿ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ, ಹೆವಿ ಎಲ್ಲ ಮಾಡೋಕ್ಕೋಗಲ್ಲ. ಹಾಗಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಯಾಕಂತಂದರೆ ನೀವು ಕೊಡೋ ಲೈಕು ನಮಗೂ ಕೂಡ ನೆಕ್ಸ್ಟ್ ವ್ಲಾಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಸ್ಫೂರ್ತಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.